ಹಲೋ, ನಾನು ನಿಮ್ಮ ಸುಚಿತ್ರಾ. ನಾನಿವತ್ತು ಯಶವಂತಪುರ ರೈಲ್ವೆ ಸ್ಟೇಷನಲ್ಲಿದ್ದೀನಿ. ಇವಾಗ ನಾವು ಮಿರಜ್ ಎಕ್ಸ್ಪ್ರೆಸ್ಗೆ ಕಾಯ್ತಾ ಇದ್ದೀವಿ. ಮಿರಜ್ ಎಕ್ಸ್ಪ್ರೆಸ್ಸಲ್ಲಿ ನಾವು ದಾಂಡೇಲಿಗೆ ಹೋಗ್ತಾ ಇದ್ದೀವಿ. ದಾಂಡೇಲಿ ಅಂದರೆ ನಾವು ಲೋಂಡಾ ಸ್ಟೇಷನ್ ಇಳಿತೀವಿ. ರೆಸಾರ್ಟ್ ಓನರ್ ಗಾಡಿ ಅಲ್ಲಿ ಬರುತ್ತೆ, ಅವ್ರು ನಮ್ಮನ್ನು ಪಿಕ್ ಮಾಡ್ತಾರೆ. ಈ ಟ್ರಿಪ್ ಬಗ್ಗೆ 3 ಡೇಸ್ ಟ್ರಿಪ್ ಇದು. 3 ಡೇಸ್ ಟ್ರಿಪ್ನ ನಾನು ಒಂದೊಂದು ವೀಡಿಯೋನಲ್ಲಿ 3 ವೀಡಿಯೋ ಮಾಡಿ ಹಾಕ್ತೀನಿ. ನೀವು ನೋಡಿ. ನಾನು ಇವಾಗ ಲಗೇಜ್ ತೊಗೊಂಡು ಹೋಗ್ತಾ ಇದ್ದೀನಿ. ಇನ್ನೂ ಮಿರಜ್ ಎಕ್ಸ್ಪ್ರೆಸ್ ಬಂದಿಲ್ಲ. ಆನ್ ದಿ ವೇ ನಾವು ದಾಂಡೇಲಿ. ಇವಾಗ ಟ್ರೈನ್ ಸ್ಲೋ ಆಯಿತು, ಒಂದು ಸ್ನ್ಯಾಪ್ ತೊಗೊಂಡೆ ಅಷ್ಟೇ. ಆಯಿತಾ? ತುಂಬ ಅಡ್ವೆಂಚರಸ್ ಆಗಿದೆ ಟ್ರಿಪ್ಪು. ನೀವು ನೋಡಿ, ನೀವು ಎಂಜಾಯ್ ಮಾಡಿ, ಮತ್ತು ನೀವು ಈ ಥರ ಹೋಗ್ಬೋದು ಅಂತ ಹೇಳೋದಕ್ಕೆ ನಾನು ಈ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ಇವಾಗ ನಾವು ಲೋಂಡಾ ಸ್ಟೇಷನ್ಗೆ ಬಂದಿದ್ದೀವಿ. ನೋಡಿ, ಇದು ಲೋಂಡಾ ಜಂಕ್ಷನ್ನು. ಇಲ್ಲಿಂದ ನಮಗೆ ರೆಸಾರ್ಟ್ ಅವ್ರ ಕಾರ್ ಬಂದು ಪಿಕ್ ಮಾಡುತ್ತೆ. ನಾವಿವಾಗ ಕಾರಲ್ಲಿ ರೆಸಾರ್ಟಿಗೆ ಹೋಗ್ತಾ ಇದ್ದೀವಿ. ನೋಡಿ, ರೆಸಾರ್ಟಿಗೆ ಬಂದಾದಮೇಲೆ ನಾವು ಡ್ರೆಸ್ ಚೇಂಜ್ ಮಾಡಿಕೊಂಡು ನಾವು ವಾಟರ್ ಗೇಮ್ಸ್ ಆಡಲಿಕ್ಕೆ ಫ್ಲೈ ಕ್ಯಾಚರ್ ಅಡ್ವೆಂಚರಸ್ ಅಂತ ಒಂದು ವಾಟರ್ ಗೇಮ್ಸ್ ಸ್ಪಾಟ್ ಇದೆ, ಅಲ್ಲಿಗೆ ಬಂದಿದ್ದೀವಿ. ಅಲ್ಲಿ ನಮಗೆ ರೆಸಾರ್ಟ್ ಓನರ್ ಸೂರಜ್ ಅವರು ನಮ್ಮನ್ನು ಇಲ್ಲಿ ಕರ್ಕೊಂಡು ಬಂದಿದ್ದಾರೆ. ಇಲ್ಲಿ ವಾಟರ್ ಗೇಮ್ಸ್ ಏನೇನಿದೆ ಅದೆಲ್ಲ ನಮಗೆ ಆಟ ಆಡಿಸ್ತಾರೆ. ಮತ್ತು ಪೂರಾ ಪ್ಯಾಕೇಜ್ ಟೂರ್ ಅವ್ರದ್ದೇ ಇದೆ, ಸೂರಜ್ ಡಿ ಅಂತ. ಇವಾಗ ನಾವು ನೋಡಿ ರಿವರ್ ರಾಫ್ಟಿಂಗಿಗೆ ರೆಡಿಯಾಗಿದ್ದೀವಿ, ಜೋಶಲ್ಲಿದ್ದೀವಿ, ಫುಲ್ ರೆಡಿಯಾಗಿ ಕೂತ್ಕೊಂಡಿದ್ದೀವಿ. ಇವಾಗ ರಿವರ್ ರಾಫ್ಟಿಂಗ್ ಹೋಗ್ತೀವಿ ಫುಲ್ ಜೋಶಲ್ಲಿ. ಅದಕ್ಕೆ ಒಂದು ಸ್ನ್ಯಾಪ್ ತೊಗೊಂಡಿದ್ದೀವಿ. ಜೊತೆಗೆ ನಮ್ಮ ಗೈಡ್ ಇದ್ದಾರೆ ಕೆಳಗಡೆ, ರಾಮು ಅಂತ, ಮತ್ತು ಹಾಗೆ ರೆಸಾರ್ಟ್ ಓನರ್ ಸೂರಜ್ ಕೂಡ ಇದ್ದಾರೆ. ಇವಾಗ ನಾನು ಏನೇನು ಮಾಡಿದ್ವಿ ಅಂತ ಹಾಗೆ ಹೇಳ್ತಾ ಹೋಗ್ತೀನಿ. ನೋಡೋಣ ಹೇಗಿದೆ ಅಂತ ನೀವು ನೋಡಿ. ನೋಡಿ, ಇದು ನದಿ ಕಾಳಿ ರಿವರ್. ಇದು ಎಷ್ಟು ಜೋರಾಗಿ ಹರಿತಾ ಇದೆ, ಫೋರ್ಸ್ ಇದೆ. ಮತ್ತು ನಾವು ಸತಿ ಹಾಯ್ ಹೇಳಿ. ಹಾಯ್. ಓಕೆ, ರೆಡಿ? ಓಕೆ, ಈಗ ನಾವು ಹೋಗ್ತಾ ಇರೋದು ವೈಟ್ ವಾಟರ್ ರಾಫ್ಟಿಂಗ್. ಓಕೆನಾ? ಏನು ಹೇಳ್ಬೋದು? ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಸುಚಿತ್ರಾ. ಇವಾಗ ರಾಫ್ಟಿಂಗ್ ಹೋಗ್ತಾ ಇದ್ದೀವಿ ಸೂರಜ್ ಅವ್ರ ಜೊತೆ, ಅವ್ರ ಕಮಾಂಡಲ್ಲಿ. ಎಲ್ಲರೂ ಎಂಜಾಯ್ ಮಾಡಿ ನಮ್ಮ ಜೊತೆಗೆ. ಓಕೆ, ಓಕೆನಾ? ಇಲ್ಲಿ ಕೇಳಿ ಸರ್. ಹಲೋ, ಗೆಟ್ ಡೌನ್ ಹೇಳಿದ ಮೇಲೆ ಅಲ್ಲಿ ಫೋಟೋಗ್ರಾಫರ್ ಇರ್ತಾರೆ, ಅವ್ರ ಕಡೆ ಸ್ವಲ್ಪ ಸ್ಮೈಲ್ ಮಾಡಿದ್ರೆ ಆಯಿತು. ಓಕೆ, ಮಾಡಿ. ಫಾರ್ವರ್ಡ್, ಫಾಸ್ಟ್. ಮೇಡಮ್, ಪೆಡ್ಲಿಂಗ್ ಮಾಡಿ. ವಿಡಿಯೋದಲ್ಲಿ ಕಾಣ್ತಾ ಇದ್ದೀರಿ ನೀವು ಪೆಡ್ಲಿಂಗ್ ಮಾಡೋದು. ಮಾಡಿ ಜೋರಾಗಿ. ಫಾರ್ವರ್ಡ್ ಮಾಡಿ, ಫಾರ್ವರ್ಡ್ ಮಾಡಿ. ಓಕೆ, ಸ್ಟಾಪ್ ಅಂಡ್ ಗೆಟ್ ಡೌನ್. ಓಕೆ, ಸಿ ಫೋಟೋಗ್ರಾಫರ್. ಓಕೆ, ಗೆಟ್ ಬ್ಯಾಕ್, ಗೆಟ್ ಬ್ಯಾಕ್. ಪೆಡಲ್ ಯಾರು ಮಾಡಬಾರ್ದು, ಆಯ್ತಾ? ಎಲ್ಲರೂ ನಿಮ್ಮ ಪ್ಲೇಸಲ್ಲಿ ಕೂತ್ಕೊಳ್ಳಿ. ಸೈಡಿಗೆ ಸೈಡ್ ಕೂತ್ಕೊಳ್ಳಿ, ಸೈಡ್. ಓಕೆ, ಒಂದ್ಸತಿ ಹಾಯ್ ಹೇಳಿ. ಬ್ಯಾಕ್ ಸೈಡ್ ಹಾಯ್. ವಿಡಿಯೋ ನೋಡಿ, ಒಂದ್ಸತಿ ಹಾಯ್ ಹೇಳಿ. ಹಾಯ್. ರೆಡಿ? ಓಕೆ, ಎಲ್ಲರೂ ಒಂದು ರೈಟ್ ಸೈಡ್ ಬ್ಯಾಕ್ ಪೆಡಲ್ ಮಾಡಿ. ರೈಟ್ ಸೈಡ್ ಬ್ಯಾಕ್, ರೈಟ್ ಸೈಡ್ ಬ್ಯಾಕ್. ಓಕೆ, ಸ್ಟಾಪ್. ಅಲ್ಲಿ ನೋಡಿ, ಮುಂದೆ ಫೋಟೋ, ಮುಂದೆ. ಮಾಡಿ. ಫಾರ್ವರ್ಡ್, ಫಾಸ್ಟ್, ಫಾಸ್ಟ್, ಫಾಸ್ಟ್. ಗೆಟ್ ಡೌನ್. Get back, get back, get back. ಇದು ಜಕೂಝಿ ಬಾತ್ ಅಂತ.
ನ್ಯಾಚುರಲ್ ಆಗಿ ರಿವರ್ ಹರಿತಾ ಇರುತ್ತೆ. ಆ ಫೋರ್ಸಲ್ಲಿ ಹೋಗಿ ನಮ್ಮನ್ನು ಕೂರಿಸ್ತಾರೆ. ಗೈಡ್ ಇರ್ತಾರೆ, ಅವರೇ ಕರ್ಕೊಂಡೋಗಿ ಕೂರಿಸ್ತಾರೆ. ನಾವು ಹೋಗೋಕ್ಕಾಗಲ್ಲ. ಅಲ್ಲೆಲ್ಲ ಮೆಟ್ಲು ಥರ ಮಾಡಿದ್ದಾರೆ, ಕಟ್ಟಿಗೆಯಿಂದ ಎಲ್ಲ ಕಟ್ಟಿದ್ದಾರೆ. ಈಸಿಯಾಗಿ ಹೋಗ್ಬೋದು ರಿವರ್ ಮಧ್ಯದಲ್ಲಿ. ನೀರು ಏರಿಸ್ತಾ ಇದ್ರು, ಅದಕ್ಕೆ ಎಚ್ಚಬೇಡಿ ಅಂತ ಹೇಳಿದೆ. ಒಳ್ಳೆ ಗಾಳಿ, ನೀರು ಫೋರ್ಸ್ ತುಂಬ ಇದೆ. ಆ ನೀರು ಫೋರ್ಸ್ಗೆ ನಾವು ಹೊರಟೋಗ್ಬಿಟ್ಟಿಲ್ಲ, ಆ ಥರ ಇದೆ. ಲೈಫ್ ಜಾಕೆಟ್ ಇದ್ದರೆ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕಾಗಲ್ಲ, ಫೀಲ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಲೈಫ್ ಜಾಕೆಟ್ ತೆಗ್ಸಿದ್ರು ನಮ್ಮ ಗೈಡು. ಇವರೇನೆ ರಾಮು ಅಂತ. ಚೆನ್ನಾಗಿ ನಮ್ಮನ್ನು ಎಲ್ಲ ಗೇಮ್ಸಲ್ಲಿ ಎಕ್ಸ್ಪ್ಲೋರ್ ಮಾಡಿಸಿದ್ರು, ಆಟ ಆಡಿಸಿದ್ರು, ಚೆನ್ನಾಗಿ ಧೈರ್ಯ ತುಂಬಿದ್ರು. ನಾವೆಲ್ಲ ಹೆದರ್ಕೋತಾ ಇದ್ವಿ ಹೋಗೋಕ್ಕೆ. ಚೆನ್ನಾಗಿತ್ತು, ಒಂಥರ ಅಡ್ವೆಂಚರಸ್ ಆಗಿತ್ತು. ನೋಡಿ ಎಲ್ಲ ಬಂದಿದ್ದಾರೆ ನಮ್ಮ ಥರನೇ. ನೋಡಿ ನದಿ ಹರಿತಾ ಇದೆ ಫೋರ್ಸಲ್ಲಿ ಕಾವೇರಿ. ಇದು ಕಯಾಕಿಂಗ್ ಅಂತ. ನಾನು ಡಬಲ್ ರೈಡು, ನಾನು ಮತ್ತು ಯಜಮಾನ್ರು. ಬೇರೆ ಮಕ್ಕಳೆಲ್ಲ ಸಿಂಗಲ್ ರೈಡ್ ಹೋಗ್ತಾ ಇದ್ದಾರೆ. ನಾನು ಸಿಂಗಲ್ ರೈಡ್ ಹೋಗೋಕ್ಕೆ ಭಯ ಬಿದ್ಕೊಂಡು ಡಬಲ್ ರೈಡ್ ಹೋಗ್ತಾ ಇದ್ದೀನಿ. ಇದು ಕೂಡ ಚೆನ್ನಾಗಿದೆ ಕಯಾಕಿಂಗು. ಹಂಗೆ ಬಂದ್ಬಿಡಿ, 1 by 1 ಎಲ್ಲ ಹೋಗ್ಬಿಡಿ. ಹಲೋ, ಲೆಫ್ಟ್ ಕರೋ, ಇದರ ಆ ಜಾओ, ऐसा जाना है. ಲೆಫ್ಟ್ ನೋ ಬ್ಯಾಕ್, ಫ್ರಂಟ್. ಹಾಂ, ಹೋಗ್ಬಿಡಿ. ಓಕೆ, ಇಲ್ಲಿ ನೋಡಿ. ಹಾಯ್. ಓಕೆ, ಹಂಗೆ ಹಾಯ್ ಹೇಳಿ. ಹೋಗಿ ಲೆಫ್ಟ್ ಓನ್ಲಿ ಲೆಫ್ಟ್. ನೀವು ನೀರು ಎಳಿತಾ ಇಲ್ಲ, ಒಳಗೆ ಹಾಕಿ ಬಿಡಲು. ಹಾಂ, ಹಂಗೆ ವಿಡಿಯೋ ಹೇಳಿ. ಹಾಯ್, ನಾನು ಸುಚಿತ್ರ. ಇವಾಗ ಇಲ್ಲಿ ಜಿಪ್ ಲೈನ್ ಇದೆ. ಇವಾಗ ಹುಡುಗರು ಬರ್ತಾರೆ ಜಿಪ್ ಲೈನಲ್ಲಿ. ನಾನು ನಿಮಗೂ ತೋರಿಸ್ತೀನಿ. ನಮ್ಮ ರಾಮಣ್ಣ ಅವ್ರು ತೋರಿಸ್ತಾರೆ. ನೋಡಿ ನೋಡಿ ನೋಡಿ, ಹಿಡೀರಿ. ಓ, ಮಗಳು ಬರ್ತಾ ಇದ್ದಾಳೆ ಜಿಪ್ ಲೈನಲ್ಲಿ. ಬನಶ್ರೀ ಬರ್ತಾ ಇದ್ದಾಳೆ ನದಿ ಮೇಲೆ ಜಿಪ್ ಲೈನಲ್ಲಿ ಬರ್ತಾವಳೆ. ಓ ಬನಶ್ರೀ, ಓ ಅಲ್ಲಿ ಏನು ಮಾಡ್ತೀನಿ ನೋಡಿ. ಎದುರು ಬೇಡ, ಹಂಗೆ ಇರು, ಬರ್ತಾ ಇದ್ದೀವಿ. ಎದುರಿದ್ಯಾ? ಅಲ್ಲಿ ಇಲ್ಲೇ ಹೋಗ್ಲಿ, ಆ ಕಡೆ ಹೋಗ್ಲಿಪ್ಪ ಅಣ್ಣ. ಎದುರ್ಕೊಂಬೇಡ, ಹಂಗೆ ಇರು. ನಾನು ಕೂತ್ಕೊಳ್ಳಿ ಆರಾಮಾಗಿ. ನಿಂದಿದು ಕಟ್ಟಿ ಬಿತ್ತು. ಹೋಗ್ಲಿ, ಏನಾಗಲ್ಲ. ಆ ಕಡೆ ಎದುರ್ಕೊಂಬೇಡ, ಬಂದ್ವಿ. ನೀ ಹಿಡಿದಿ, ವಿಡಿಯೋ ಮಾಡಿ. ಓಕೆ, ತಡಿ. ಬಂದ್ ಮಾಡಿ. ಇಲ್ಲಿ ನೋಡಿ. ಹಲೋ, ಹಾಯ್. ಈಗ ನಾವು ಆಟ ಆಡಿದ್ದು ಜಿಪ್ ಲೈನ್ ಅಂತ. ಮೇಲೆ ರಾಡ್ಗೆ, ತಂತಿಗೆ ಕಟ್ಬಿಡ್ತಾರಲ್ಲ, ಅದು ಜಿಪ್ ಲೈನು. ಇವಾಗ ಇದು ಸ್ವಿಮ್ಮಿಂಗ್ ಮಾಡಿಸ್ತಾ ಇದ್ದಾರೆ. ಲೈಫ್ ಜಾಕೆಟ್ ಇದೆ, ಆರಾಮಾಗಿ ಸ್ವಿಮ್ ಮಾಡ್ಬೋದು. ಬಟ್ ನಾನು ಮಾಡಲಿಲ್ಲ ಸ್ವಿಮ್ಮಿಂಗು, ಎಲ್ಲರೂ ಮಾಡಿದ್ರು. ತುಂಬ ಚೆನ್ನಾಗಿದೆ. ಗೈಡ್ ಇರ್ತಾರೆ ಜೊತೆಗೆ, ಹೀಗಾಗಿ ಏನೂ ಭಯ ಇಲ್ಲ. ಮಕ್ಕಳೆಲ್ಲ ಚೆನ್ನಾಗಿ ಎಂಜಾಯ್ ಮಾಡಿದ್ರು, ನಾವು ಎಂಜಾಯ್ ಮಾಡಿದ್ವಿ. ಬಟ್ ನಾನು ನೀರಲ್ಲಿ ಹೋಗಲಿಲ್ಲ. ಅದು ಮೇಲೇ ಕರ್ಕೊಂಬರುತ್ತೆ, ಮುಳುಗಲ್ಲ, ಆದ್ರೂ ಭಯ. ನಾನು ಸ್ವಿಮ್ ಮಾಡೋಕ್ಕೆ ಹೋಗಲಿಲ್ಲ. ನಾನು ಸ್ವಿಮ್ಮೇ ಕಲ್ತಿಲ್ಲ, ಎಂಥ ಸ್ವಿಮ್ ಮಾಡೋದು. ಸರಿ, ಸ್ವಿಮ್ ಮಾಡದೇ ಇದ್ರೂ ಅದು ಕರ್ಕೊಂಡು ಬರುತ್ತೆ ನದಿ, ಆದ್ರೂ ಹೋಗಲಿಲ್ಲ, ಫೋರ್ಸ್ ಜಾಸ್ತಿ ಇದೆ. ಕಯಾಕಿಂಗಲ್ಲೂ ಕೂಡ ಮಕ್ಕಳು ಇದೆ. ಇದು ಜಿಪ್ ಲೈನು. ಒಬ್ಬೊಬ್ಬರೇ ಮೇಲಿಂದ ಬರ್ತಾರೆ. ಮೇಲೆ ನೋಡಿ ಇನ್ನೊಬ್ಳು ಬಂದ್ಲು. ಹಲೋ, ಹಾಯ್. ಈ ಥರ ನದಿ ಮಧ್ಯದಲ್ಲಿ ಬಿಡ್ತಾರೆ, ಆಮೇಲೆ ಬೋಟಲ್ಲಿ ಕರ್ಕೋತಾರೆ, ಮೇಲಿಂದ ಬಿಡ್ತಾರೆ. ಇದು ಜಿಪ್ ಲೈನು. ಇದು ಕೂಡ ಚೆನ್ನಾಗಿದೆ ಗೇಮ್ ಆಟ ಆಡೋಕ್ಕೆ, ಅಡ್ವೆಂಚರಸ್ ಆಗಿದೆ. ನಾನು ಗೈಡ್ ಜೊತೆಗೆ ಹೋಗಿದೆ ಕರ್ಕೊಂಡ್ಬರ್ಲಿಕ್ಕೆ. ಒಬ್ಬೊಬ್ಬರು ಮೇಲಿಂದ ಬರ್ತಾರೆ ಕೆಳಗೆ, ಆಮೇಲೆ ಇವರು ಗೈಡ್ ಬೋಟಲ್ಲಿ ಕರ್ಕೊಂಡು ವಾಪಸ್ ಕರ್ಕೊಂಡು ಹೋಗ್ತಾರೆ. ಇದು ಜಿಪ್ ಲೈನ್ ಅಂತ. ಮತ್ತು ಜಾಂಬಿಂಗ್ ಅಂತ ಇದೆ, ಬಲೂನು. ಅದನ್ನು ಆಟ ಆಡಲಿಲ್ಲ ನಾವು. ಹಲೋ, ನೋಡಿ ಇವಾಗ ನಮ್ಮದು ಸ್ನಾನ ಆಯಿತು. ಡ್ರೆಸ್ ಚೇಂಜ್ ಮಾಡಲಿಕ್ಕೆ ನಮಗೆ ಜಾಗ ಇದೆ ಅಲ್ಲಿ. ಅಂದರೆ ಸ್ವಲ್ಪ ಸಣ್ಣ ಟೆಂಟ್ ಹಾಕಿದ್ದಾರೆ, ನಾವು ಅಲ್ಲಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಇವಾಗ ನಮ್ಮದು ವಾಟರ್ ಗೇಮ್ಸ್ ಎಲ್ಲ ಮುಗೀತು. ಅಡ್ವೆಂಚರಸ್ ಆಗಿತ್ತು, ತುಂಬ ಚೆನ್ನಾಗಿತ್ತು. ವಾಪಸ್ ರೆಸಾರ್ಟಿಗೆ ಬಂದು ನಾವು ರೆಸ್ಟ್ ಮಾಡ್ತೀವಿ. ರೆಸ್ಟ್ ಮಾಡಿ ಮಧ್ಯಾಹ್ನ ಊಟ ಮಾಡಿ ರೆಸ್ಟ್ ಮಾಡಿ ನೈಟು ಇದು ಇದೆ, ಕ್ಯಾಂಪ್ ಫೈರ್ ಹಾಕ್ತಾರೆ ರೆಸಾರ್ಟಲ್ಲಿ, ಅದು ಕೂಡ ಎಂಜಾಯ್ ಮಾಡ್ಬೋದು. ಇದು ರೆಸಾರ್ಟ್ ಜಂಗಲ್ ರಿಟ್ರೀಟ್ ರೆಸಾರ್ಟ್ ಅಂತ. ಇದ್ರ ಓನರ್ ಹೇಳಿದ್ನಲ್ಲ ಆವಾಗಲೇ, ಸೂರಜ್ ಅಂತ, ಅವ್ರದ್ದು ರೆಸಾರ್ಟ್ ಇದು. ಚೆನ್ನಾಗಿದೆ. ನಾವು ಊಟ ಮಾಡಿದ್ವಿ ಮಧ್ಯಾಹ್ನ, ಆಮೇಲೆ ಒಂದು 2-3 ಅವರ್ಸ್ ರೆಸ್ಟ್ ಮಾಡಿದ್ವಿ, ಆಮೇಲೆ ಕ್ಯಾಂಪ್ ಫೈರ್ ಎಂಜಾಯ್ ಮಾಡಿದ್ವಿ, ಆಮೇಲೆ ಫೋಟೋ ಶೂಟ್ ಮಾಡ್ಕೊಂಡ್ವಿ, ಆಮೇಲೆ ರಿಲ್ಯಾಕ್ಸ್ ಮಾಡಿದ್ವಿ. ಟ್ರಿಪ್ ಚೆನ್ನಾಗಿತ್ತು ಸ್ನೇಹಿತರೆ. ಧನ್ಯವಾದಗಳು. ಬಾಯ್.
आएंगे तो खुद से ही हो जाएंगे जुदा, क्योंकि तुम ही हो, अब तुम ही हो जिंदगी, अब तुम ही हो चैन भी, मेरा दर्द भी, मेरी आशिकी, अब तुम ही हो।